ಹೌದಾ? ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಲ್ಲಿ ಕೂತಿರುವಂತ ನನ್ನ ಪ್ರೀತಿಯ ಕುಚ್ಚುಕು ಅಭಿಮಾನಿಗಳಿಗೆ, ಅಲ್ಲಿ ನೋಡ್ತಾನೆ ಕ್ಯಾಮರಾ ಸ್ಟಾರ್ಟ್ ಮಾಡುವ ನನ್ನ ಹೌಡ ಅಭಿಮಾನಿಗಳಿಗೆ ಎಲ್ಲರಿಗೂ ಈ ರಾಜ್ಯೋತ್ಸವ ಶುಭಾಶಯ. ಅದರಲ್ಲಿ ಇನ್ನೊಂದು ಖುಷಿ ಇದ್ರೆ, ಎಷ್ಟೋ ಜನ ಜಾತೀಯತೆ ಮಾಡ್ತಾರೆ, ಆದ್ರೆ ಇಲ್ಲಿ ಯಾವ ಜಾತಿನೂ ಇಲ್ಲ, ಎಲ್ಲ ಜಾತಿ ಒಂದೇ, ಕನ್ನಡ ಜಾತಿ. ಈ ಕಾರ್ಯಕ್ರಮಕ್ಕೆ ನನ್ನ ಪೂರ ಕನ್ನಡ ಪರ ಸಂಘಟನೆಯ ಎಲ್ಲ ಒಕ್ಕೂಟದ ಮುಖಂಡರು ಸಮಿತಿಗೆ ವೇದಿಕೆಯ ಮುಂಭಾಗದಲ್ಲಿ ಆದರೆ ಅವರು ಸಮಿತಿಗೆ ಈ ಕಾರ್ಯಕ್ರಮ ಪೂರ ಆಗತನ ಅವರು ನಿಂತು ನಡೆಸ್ಕೊಡ್ತಾರೆ. ಅದೇ ರೀತಿಯಾಗಿ ನನ್ನ ಜೊತೆಯಾಗಿ ನಿಂತು ಇವತ್ತು ಹಮೇಶ ನನ್ನ ಮಾವ ಪ್ರೀತಿಯ ಜೋಗದ ದುರ್ಗಪ್ಪ ದಳಪತಿ ನಾಯಕ್ ಅವ್ರ ಸಮಿತಿಗೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಒತ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾರಾಯಣಪ್ಪ ಮಾವನೂರು ಸಮಿತಿಗೆ ಬರ್ತಾರೆ, ವೀರಭದ್ರಪ್ಪ ಮಾವನೂರು ಸಮಿತಿಗೆ ಈಗ ಆಲ್ರೆಡಿ ಬಂದಿದ್ದಾರೆ, ಹನುಮಂತಪ್ಪ ನಾಯಕ್ ಮಾವನೂರು ಸಮಿತಿಗೆ ಬರ್ತಿದ್ದಾರೆ. ಅದೇ ರೀತಿಯಾಗಿ ಮನೋಹರ್ ಗೌಡ್ರ ಸಮಿತಿಗೆ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅನೇಕ ಮಾಜಿ ಶಾಸಕರಾದ ಪರವಣ್ಣ ಮನೋಳಿ ಸಾಹೇಬರು ಸಮಿತಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಸಮಿತಿಗೆ ಬರ್ತಾರೆ. ನೀವು ಎಲ್ಲರೂ ಮುಂದೆ ಆಸನದಲ್ಲಿ ಕುಂತು ಶಾಂತ ರೀತಿಯಾಗಿ ಕಲಾ ತಂಡಗಳು ಬಂದಿದ್ದಾವೆ. ಜೂನಿಯರ್ ಆಕ್ಟರ್ಸ್ ಪುನೀತ್ ರಾಜ್ಕುಮಾರ್ಗೆ ಏನು ನೀವು ಫಿಲಿಮ್ದಾಗ ಅದ್ರಾಗ ನೋಡ್ತಿರಲ್ಲ, ಅದೇ ತರ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ ಪಸ್ತಿ ಅಂತೇಳಿ ಬೆಂಗಳೂರಿಂದ. ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದಾರೆ ಜೂನಿಯರ್, ಅವ್ರ ಸಮಾಧಿಗೆ ಬಂದಿದ್ದಾರೆ. ನೀವೆಲ್ಲ ಶಾಂತ ರೀತಿಯಾಗಿ ಕುಂತು, ಅದೇ ರೀತಿಯಾಗಿ ಕೊಪ್ಪಳ ವರಿಷ್ಠಾಧಿಕಾರಿಯಾದಂಥ SP ಸಾಹೇಬರ ಸಮಿತಿಗೆ ಅವನ ಮೇರೆಗೆ ನಾವು ಬರ್ತೀವಿ ಅಂತ ಹೇಳಿದ್ದಾರೆ, ಅವ್ರ ಸಮಿತಿಗೆ ಬರ್ತಾರೆ. DYSP ಸಾಹೇಬರು ಬರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳೆ ಅವರು ಬರ್ತಾರೆ. ಆತ್ಮೀಯರು ಗಂಗಾವತಿಯಲ್ಲಿ CPI ಕೆಲಸ ಮುಗಿಸ್ಕೊಂಡು ಅವರು ಬಳ್ಳಾರಿಗೆ ಹೋಗಿದ್ದಾರೆ. ಉದಯ ರವಿ ಸಾಹೇಬರು ಸಮಿತಿಗೆ ಇನ್ನ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ ಬಳ್ಳಾರಿಯಿಂದ. ಅದೇ ರೀತಿಯಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆಯಾಗಿ ಈ ಕಾರ್ಯಕ್ರಮ ಆಗತನ ಇರ್ತೀನಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಶಾಂತಿ ರೀತಿಯಾಗಿ, ಎದಕ್ಕಂತಂದ್ರೆ ಜ್ಯೋತಿ ಗುಳಗುಡ್ಡ ಅಂತೇಳಿ ನೀವು ಕೇಳಿರ್ತೀರಿ ಮೇಡಮ್ಗೆ. ಜಾನಪದದಾಗ ಉತ್ತರ ಕರ್ನಾಟಕದಾಗ ಆ ಅಮ್ಮ ಸಿಂಹ ಸಪ್ನ ಮೂಡಿಸಿದ್ದಾರೆ ಅವರು, ಜ್ಯೋತಿ ಗುಳಗುಡ್ಡ ಅಂತೇಳಿ. ಬರ್ರಿ ಮೇಡಮ್, ಅವರು ಸಮಾಧಿಗೆ ಬಂದಿದ್ದಾರೆ. ಮಿಮಿಕ್ರಿ ನಮ್ಮ ಪ್ರಸಿದ್ಧ ಅಂತ ಹೇಳಿ ಅವರು ಸಮಾಧಿಗೆ ಬಂದಿದ್ದಾರೆ. ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ದಾರೆ, ಜೂನಿಯರ್ ರವಿಚಂದ್ರನ್ ಅವರು ಬಂದಿದ್ದಾರೆ, ಅಮರೇಶ್ ಅವರು ಬಂದಿದ್ದಾರೆ, ಶಿವರಾಜ್ ಕುಮಾರ್ ಬಂದಿದ್ದಾರೆ. ಅಲ್ಲಿ ಕೂತಿರುವಂತ ನನ್ನ ಪ್ರೀತಿಯ ಕುಚ್ಚುಕು ಅಭಿಮಾನಿಗಳಿಗೆ, ಅಲ್ಲಿ ನೋಡ್ತಾನೆ ಕ್ಯಾಮರಾ ಸ್ಟಾರ್ಟ್ ಮಾಡುವ ನನ್ನ ಹೌಡ ಅಭಿಮಾನಿಗಳಿಗೆ ಎಲ್ಲರಿಗೂ ಈ ರಾಜ್ಯೋತ್ಸವ ಶುಭಾಶಯ ಹೇಳುತ್ತಾ, ಪ್ರೀತಿಯ ಸಹೋದರಿಗೆ, ನಮ್ಮ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗೆ ಪೂಜ್ಯರು ಹೊಂದಿದ್ದಾರೆ, ಅವರ ಪಾದಕ್ಕೆ ಕೋಟಿ ನಮಿಸುತ್ತಾ, ಎಲ್ಲ ಪದಾಧಿಕಾರಿಗೆ ಬನ್ನಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ. ಅಪ್ಪು ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಒಂದು 13ನೇ ವಾರ್ಷಿಕೋತ್ಸವ ಕನ್ನಡ ರಾಜ್ಯೋತ್ಸವ ಹಾಗೂ 13ನೇ ವಾರ್ಷಿಕೋತ್ಸವ ಅಂಗವಾಗಿ ಅಪ್ಪು ಉತ್ಸವನ ಬಹಳ ಅದ್ದೂರಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಡಿಯಲ್ಲಿ ಬಹಳ ಸಂತೋಷ. ನಿರ್ಮಾಪಕರು ಸಾರಾ ಗೌನ್ಸ್ ಅವರು ಬಂದಿದ್ದಾರೆ, ಅವರು ಕೂಡ ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆಗೆ ಸ್ವಾಗತ ಸುಸ್ವಾಗತ ಸರ್, ವೆಲ್ಕಮ್ ಸರ್. ಬಹಳ ಸಂತೋಷ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಮ್ಮಲ್ಲಿ ಪರಿಚಯಿಸಿದ ರಾಜ್ಯಾಧ್ಯಕ್ಷ ಅಂತ ಸೈಯದ್ ಜಿಲಾನಿ ಭಾಷಾ ಸರ್ ಕೂಡ ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆಗೆ. ಈಗ ಮತ್ತೊಂದು ವಿಶೇಷವಾದ ಗೀತೆ ನಿರ್ವಹಿಸೋಕೆ ನಮ್ಮ ಕಲಾ ತಂಡ ನಡೆದಿದೆ, ಹಾಗೂ ಕೃಷ್ಣ ಅವರು ಬಂದಿದ್ದಾರೆ ಬೀದರ್ನಿಂದ, ಗದಗನಿಂದ. ಬನ್ನಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ. ಯೂಟ್ಯೂಬ್ ಸ್ಟಾರ್ ನಮ್ಮ ಜ್ಯೋತಿ ಗುಳಗುಡ್ ಮೇಡಮ್ ಅವರು ಬಂದಿದ್ದಾರೆ, ಬನ್ನಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ. ಕೆಲವೇ ಕ್ಷಣ ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್. ಈ ಒಂದು ಕಾರ್ಯಕ್ರಮದ ಭವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಬಂದು ಒಂದು ದೀಪ
ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ 13ನೇ ವರ್ಷದ ವಾರ್ಷಿಕೋತ್ಸವದ ಹಾಗೂ 4ನೇ ವರ್ಷದ ಹಬ್ಬೋತ್ಸವ ಕಾರ್ಯಕ್ರಮ ಅಖಿಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರು HR ಶ್ರೀನಾಥ್ ತಣಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಹಾಗೆ ಇನ್ನೂರ ಗಂಗಾವತಿಯ ನಿಕಟಪೂರ್ವ ಶಾಸಕರು ಆಗಿರ್ತಕ್ಕಂಥ ಜನಪ್ರಿಯ ಮಾಜಿ ಶಾಸಕರಾದಂಥ ಪರಣ್ಣ ಮುನವಡೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಾಜಿ ಶಾಸಕರಾದಂತಹ ಪರಣ್ಣ ಮುನವಳ್ಳಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಧನ್ಯವಾದಗಳು. ಎಲ್ಲರೂ ಸತ್ಯದ ಬಲದಿಂದ ಅಸತ್ಯದ ಕೇಡು ಭಾವಚಿತ್ರಕ್ಕೆ ಪುಷ್ಪಗಳ ವೇದಿಕೆ ಗಣ್ಯಮಾನ್ಯರಲ್ಲಿ ಮನವಿ. ಕರ್ನಾಟಕ ರತ್ನ ಅಪ್ಪು ಅವರ 4ನೇ ವರ್ಷದ ಅಪ್ಪು ಉತ್ಸವ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದ ಸರ್ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಹಾಗೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ HR ಶ್ರೀನಾಥ್ ತಣಿ ಅವರು ಕೂಡ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಲ್ಲಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ.
ಗೌರವವನ್ನು ಸಲ್ಲಿಸಬೇಕು. ಹಾಗೆ ಹನುಮಂತಪ್ಪ ನಾಯಕ್ ಅವರಿಗೆ ಕೂಡ, ಹಾಗೆ ವೀರಭದ್ರಪ್ಪ ನಾಯಕ್ ಅವರಿಗೆ ಕೂಡ ಗೌರವವನ್ನು ಸಮರ್ಪಿಸಬೇಕು, ಸಮರ್ಪಣೆಯನ್ನು ಸಲ್ಲಿಸಬೇಕು, ಸಮರ್ಪಿಸಬೇಕು. ಮಾಡಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗುತ್ತದೆ. ದಯವಿಟ್ಟು ಎಲ್ಲ ಸಹಕರಿಸಬೇಕು. ಗೌರವ ಸಮರ್ಪಣೆಯನ್ನು ಅವರಿಗೆ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು. ಕರಿಗೊಳಿಸ ಅವರಿಗೆ ಕೂಡ ನಮಗೆ ಅದರ ಆನಂದ ಅದೆಲ್ಲ ಕಣ್ಣುಗಳಲ್ಲಿ ನೋಡ್ತಾ ಇದ್ದೀನಿ. ಒಬ್ಬೊಬ್ಬರ ಕಣ್ಣಲ್ಲಿ ಅಣ್ಣ ಅವರು ಕಾಣ್ತಾ ಇದ್ದಾರೆ. ನನಗೆ ನೀವು ಅನ್ಕೋಬಹುದು ರಾಜ್ಕುಮಾರ್ ಪಾತ್ರ ಮಾಡೋನು ಇಲ್ಲಿದ್ದಾನೆ ಅಂತ. ಅಲ್ಲಿಲ್ಲ. ಕನ್ನಡಿಗರ ಕಣ್ಣುಗಳಲ್ಲಿ ಕನ್ನಡಿಗರ ಕಣ್ಮಣಿ ಇದ್ದಾರೆ. ಅದು ನನಗೆ ಕಾಣ್ತಾ ಇದ್ದಾರೆ. ಇಲ್ಲ ಅಪ್ಪು ಉತ್ಸವ ಅಂತ ಹೇಳಿಬಿಟ್ಟಿದ್ದಾರೆ ಅಂದಮೇಲೆ ಅಪ್ಪುನೇ ಬರ್ಬೇಕಲ್ವಾ ಈಗ? ಹೌದಾ? ಮಾತಾಡಿ. ಬಹಳ ವರ್ಷಗಳ ಹಿಂದೆ ಬಂದವನು ನಾನಿಲ್ಲಿ. ಯಾವುದು ದೇವಿ ಮಹಾತ್ಮೆ ನಾಟಕ ಮಾಡಿದ್ರಲ್ಲ, ಅದರಲ್ಲಿ ಬಂದಿದ್ದೆ ಸುಮಾರು 35 ವರ್ಷಗಳು. ಅದಾದ ಮೇಲೆ ಈಗ ನನ್ನ ಮಗ ರಾಘವೇಂದ್ರ ಬಸ್ತಿ ಅವರು ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಮಾಡೋದ್ರ ಮೂಲಕ ಅಪ್ಪನ್ನು ಕರ್ಕೊಂಡು ಬಂದಿದ್ದಾರೆ ಅಪ್ಪು ಉತ್ಸವಕ್ಕೆ. ಇದನ್ನ ಸಿದ್ಧತೆಯಿಂದ ಮಾಡಿದ ಮುಖ್ಯಸ್ಥರು ಖಾದ್ರಿಯವರು, ಅವರೆಲ್ಲ ಸ್ನೇಹ ಬಳಗದವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ರಾಜ್ಯಾಧ್ಯಕ್ಷರಾದಂಥ ಸಾರಾ ಗೋವಿಂದ್ರವರು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನಾರ್ದನ್ ರೆಡ್ಡಿರವರು. ನನಗೆ ಹಂಪಿ ಉತ್ಸವ 500ನೇ ಪಟ್ಟಾಭಿಷೇಕ ಮಾಡಿದಾಗ ಒಂದು ಅವಕಾಶವನ್ನು ಮಾಡಿದ್ರು ನನಗೆ. ಅಂದರೆ ಕೃಷ್ಣದೇವರಾಯರ ಪಾತ್ರ ಕೊಟ್ಟಿದ್ರು ನನಗೆ. ಅದು 100 ಸಿನಿಮಾ ಮಾಡಬಹುದು ಅಂತ ಒಂದೇ ಒಂದು ವೇದಿಕೆ ಸಿಗೋದು ನನ್ನ ಪಾಲಿಗೆ ಜನಾರ್ದನ್ ರೆಡ್ಡಿರವರ ಮಂತ್ರಿಗಳಾಗಿದ್ದಾಗ ನಡೆದ ಆ ಕಾರ್ಯಕ್ರಮ ನಾನು ನೆನೆಸ್ಕೋತಾನೆ ಇರ್ತೀನಿ. ಇವತ್ತು ಮತ್ತೆ ಗಂಧದ ಗುಡಿ ಯಾಕೆ ಹಾಡ್ಕೊಂಡು ಬಂದೆ ಅಂದರೆ, ನಾವು ಆಡುವ ನುಡಿನೇ ಕನ್ನಡ ನುಡಿ ಅಂದಮೇಲೆ ಅಪ್ಪು ಇಲ್ಲೆಲ್ಲ ಸುತ್ತಾಡಿ ಗಂಧದ ಗುಡಿನೇ ಕೊಟ್ಟರು. ಕೊನೆಯದಾಗಿ ಆ ಗಂಧದ ಗುಡಿಯ ಪಾತ್ರಧಾರಿಯಾಗಿ ಮತ್ತು ಅಪ್ಪು ನೆನಪನ್ನ ಮಾಡೋದಕ್ಕೆ ಪುನೀತ್ ರಾಜ್ಕುಮಾರ್ ಪಾತ್ರ ನಿಮ್ಮ ಮುಂದೆ ಬರಲಿ. ಬಹಳ ಕಾಯ್ತಾ ಇದ್ದೀರಿ ಪಾಪ. ಸಾಕಷ್ಟು ಪತ್ರಿಕಾ ವರದಿಗಾರರಿಗೆ ಸನ್ಮಾನ ಮಾಡಿದ್ದು ಬಹಳ ಮುಖ್ಯ. ಏಕೆಂದರೆ ಅದು ಪ್ರಚಾರ ಮತ್ತು ಪ್ರಸಾರ ಮಾಡುವಂಥವ್ರೆ ಅವರೇ. ಅದು 4 ಕಡೆ ನೋಡ್ತಾರೆ. ಮತ್ತೆ ಈ ನೆನಪನ್ನು ಮಾಡೋಕೆ ನಮ್ಮೂರಲ್ಲಿ ಮಾಡೋಣ ಅಂತ ಒಂದು ನಿರ್ಧಾರ ಮಾಡ್ತಾರೆ. ಆದ್ದರಿಂದ ಅವರಿಗೆ ಮತ್ತು ಪೂಜ್ಯರು ಆಶೀರ್ವಚನವನ್ನು ನೀಡಿದರು, ಅವರಿಗೂ ಕೂಡ. ಮತ್ತು ಹೆಚ್ಚು ಮಾತನಾಡೋನಲ್ಲ ನಾನು, ಮಾತಾಡಿದ್ದನ್ನು ಅನುಕರಣೆ ಮಾಡುವವರು ನಾವು ಅಷ್ಟೇ, ಅವರ ನೆನಪನ್ನು ಮಾಡಿಕೊಡೋರು. ಈಗ ಅಪ್ಪು ಬರಲಿ, ನಂತರ ಮತ್ತೊಂದು ಹಾಡ್ತೀನಿ. ಆಗ್ಬೋದಾ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸಾಕಷ್ಟು ಜನ ತಾಯಂದಿರು ಬಂದಿದ್ದಾರೆ ಅನ್ಕೋತೀನಿ. ಆ ತಾಯಂದಿರಿಗೆ ವಿಶೇಷವಾಗಿ ನಮಸ್ಕಾರ. 2 ಥರ ಅನುಭವ ಇಲ್ಲಿ. ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ ಗಂಗಾವತಿಗೆ ಬಂದು. 2ನೇದಾಗಿ ನನಗೆ ಹುಷಾರಿಲ್ಲ. ಖಾದ್ರಿ ಸರ್ ಅವರ ಅಪ್ಪಣೆ ಆಗಿಬಿಟ್ಟಿತ್ತು, ಹೆಂಗೆ ಇದ್ದರೂ ನೀವು ವೇದಿಕೆ ಮೇಲೆ ಬರಲೇಬೇಕು ಅಂತ. ಧ್ವನಿ ಸಂಪೂರ್ಣ ಹೋಗಿದೆ. ಏನೇ ಇದ್ದರೂ ನಿಮ್ಮ ಚಪ್ಪಾಳೆ ಅಭಿಮಾನ ಅದು ಮತ್ತೆ ರಿಕವರಿ ಆಗ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ಸಿಕ್ಕಾಪಟ್ಟ ಜ್ವರ, ಏನು ಮಾಡೋಕ್ಕಾಗಲ್ಲ. ದೂರ ಊರುಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಅದೆಲ್ಲ ನಿಮ್ಮ ಆಶೀರ್ವಾದದ ಫಲ. ಯಾಕೆ ತುಂಬ ಡಲ್ ಆಗಿ ಕಾಣ್ತಾ ಇದ್ದೀರಿ ಅನ್ಸುತ್ತೆ ಅಲ್ವಾ? ಡಲ್ ಆಗಿದ್ದೀರಾ?
ನಮ್ಮ ಪಕ್ಕದಲ್ಲಿ ದೀಪಾವಳಿ ಬಂದೇ ಬರುತ್ತೆ, ಪಟಾಕಿಯ ಬಂದೇ ಆಗಿರ್ಲಿ ಅಂಟ್ಸೋರು ನೀವಾಗಿರ್ಬೇಕು. ಜಿ ಕನ್ನಡ ವಾಹಿನಿಯಲ್ಲಿ ಕಾಮಿಡಿ ಕಿಲಾಡಿಗಳು ಅಂತ ಒಂದು ಶೋ, ಆ ಶೋದಲ್ಲಿ ಇದೇ ಒಂದು ವೇಷದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟೆ. ಯಾರಾದ್ರೂ ನೋಡಿದ್ದೀರಾ? ಚೆನ್ನಾಗಿತ್ತಾ? ಆ ವೇದಿಕೆ ಮೇಲೆ ನಿಂತು ಒಂದು ಮಾತು ಹೇಳಿದ್ದೆ ನಾನು, ಪ್ರಪಂಚಕ್ಕೆ ಒಬ್ಬರೇ ಪುನೀತ್ ರಾಜ್ಕುಮಾರ್ ಅವ್ರ ಥರ ಯಾರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಯಾರು ಮಾತಾಡೋಕ್ಕಾಗಲ್ಲ ಅಂತ. ನಿಜ ತಾನೇ? ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಅನುಕರಣೆ ಒಂದು ಚಿಕ್ಕ ನನ್ನ ನೆಚ್ಚಿನ ಗಂಗಾವತಿಯ ಹಾಗೂ ಸುತ್ತಮುತ್ತಲಿನ ಸಮಸ್ತ ನಾಗರಿಕ ಬಂದಿದೆ, ಆಟ ತೆಗೆದೆ ಅಂತ ಬಂದಿದೆ. ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಸೌಟ್ಸ್ ಮಾಡಿಗೆ ಒಂದು ಜ್ವರ ಚಪ್ಪಾಳೆ ಹಾಕಿ, ಯಾಕೆಂದ್ರೆ ನನ್ನ ಮಾತು ಅಷ್ಟು ಸ್ಪಷ್ಟವಾಗಿ ಬರ್ತಾ ಇದೆ. ಬಹಳ ಖುಷಿ ಆಗುತ್ತೆ. ನಡೆ ಇಲ್ಲಿ ಮುಂದೆ ಕೂತಿದ್ದಾರೆ ನಮ್ಮ ಮುಸ್ಲಿಂ ಮಹಿಳೆಯರು, ಎಷ್ಟು ಚೆನ್ನಾಗಿ ಚಪ್ಪಾಳೆ ಹಾಕೋದಂದ್ರೆ ಬಹಳ ಖುಷಿ ಆಗುತ್ತೆ. ಅದರಲ್ಲೂ ಇನ್ನೊಂದು ಖುಷಿ ಅಂದ್ರೆ ಎಷ್ಟೋ ಜನ ಜಾತೀಯತೆ ಮಾಡ್ತಾರೆ, ಆದ್ರೆ ಇಲ್ಲಿ ಯಾವ ಜಾತಿನೂ ಇಲ್ಲ, ಎಲ್ಲ ಜಾತಿ ಒಂದೇ, ಕನ್ನಡ ಜಾತಿ. ನಮ್ಮ ಜನಾಲಿ ಸಾಹೇಬರು ನನ್ನನ್ನು ಬಿಡ್ತಾನೆ ಎಲ್ಲಿದ್ದಾರೆ ಜನ ಸಾಹೇಬರು, ಯಾವಾಗಲೂ ನಮ್ಮನ್ನು ಕರಿತಾನೆ ಇರ್ತಾರೆ, ಹೇ ಅಂಬರೀಷ್ ನೀವು ಬರ್ಬೇಕು. ಯಾಕೆಂದ್ರೆ ನಮ್ಮನ್ನು ನೋಡೋಕೆ ಅಷ್ಟು ಇಷ್ಟ ಆಯ್ತು, ಗೊತ್ತಿಲ್ಲ ಎಲ್ಲ ಮಹಿಳೆಯರಿದ್ದೀವಿ. ನಡೆ ಅಂಬರೀಷ್ ಅವರು ಇಲ್ಲ ಅಂತ ತಿಳ್ಕೊಬೇಡಿ, ಇದ್ದಾರೆ. ಎಲ್ಲಿದ್ದಾರೆ ಗೊತ್ತಾ? ನಾವು ನೀವು ಮಾಡುವಂಥ ಕನ್ನಡ ಪರ ಸೇವೆಯಲ್ಲಿದ್ದಾರೆ, ನಾವು ನೀವು ಮಾಡುವಂತಹ ದಾನ ಧರ್ಮದಲ್ಲಿದ್ದಾರೆ, ನೀವು ಹಾಕೋ ಚಪ್ಪಾಳಲ್ಲಿದ್ದಾರೆ ಅಂಬರೀಷನ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಅವನು ಬೆಳೆಸ್ತಾನೆ, ಬೆಳಿಬೇಕು, ಹೋಗಿ ಆಗ್ತಾನೆ, ಹಾಕಿಸ್ಕೋಬೇಕು. ಗಂಗಾವತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಚಪ್ಪಾಳೆ ಹಾಕಂದ್ರೆ ಆಗ್ತಾ ಇರ್ಬೇಕಾ? ಕನ್ವರ್ ಮಹಿ ಕನ್ವರ್ ಲಾಲ್ ಫೋಲೋ, ಕನ್ವರ್ ಮಹಿ ಗಂಗಾವತಿ ಬೋಲೋ, ಜರ ಚಪ್ಪಾಳೆ ಹಾಕೋ. ನಿಮ್ಮ ಅಭಿಮಾನ ಹೀಗೆ ಮತ್ತು ನನ್ನ ಕುಚುಕು ಗೆಳೆಯ ಕುಚುಕು ವಿಷ್ಣುವರ್ಧನ್ ಅವರು ಬರೋದಕ್ಕೆ ತಯಾರಾಗಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಪುಟಾಣಿಗಳು ಕನ್ನಡದ ಗೀತೆಗೆ ಒಂದು ಡ್ಯಾನ್ಸ್ ಮಾಡ್ತಾರೆ, ಎಲ್ಲರೂ ನೋಡೋಣ. ಜನ ಚಪ್ಪಾಳೆ ಬರಲಿ. ಧನ್ಯವಾದ. ಓಕೆ ಸರ್.